ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಸಂಘ ಮುಂದಿನ ವರ್ಷ 50 ಕೋಟಿ ಠೇವಣಿಯ ಗುರಿ. ಮಲ್ಲಿಕಾರ್ಜುನ್ ಹೊರಕೇರಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ಅಮರ್ಗೋಳ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಸಂಘ ಪ್ರಾರಂಭಿಸಿದ್ದು, ಪ್ರತಿ ವರ್ಷ ಸಹಕಾರಿ ಸಂಘ ಲಾಭ ಗಳಿಸಿದ ನಂತರ ಗೋಕುಲ ಅಮೀನ್ಬಾವಿ ಮತ್ತು ನರೇಂದ್ರ ಶಾಖೆಗಳನ್ನು ಪ್ರಾರಂಭಿಸುವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ತಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯವಿದೆ ಎಂದು ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ್ ಹೊರಕೇರಿ ಹೇಳಿದರು. ಅವರು ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. 2023-24ನೇ ಸಾಲಿನಲ್ಲಿ 25 ಕೋಟಿ 67 ಲಕ್ಷ ಸಾಲ ವಿತರಣೆ ಮಾಡಲಾಗಿದೆ. ಅಲ್ಲದೆ ಷೇರುದಾರರಿಗೆ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಸಾಲಗಾರರಿಗೆ ಜೀವನ ವಿಮೆ ಪಾಲಿಸಿ ಮಾಡಿಸಿದ್ದೇವೆ ಎಂದು ತಿಳಿಸಿದರು. ಮುಂದಿನ ವರ್ಷ 50 ಕೋಟಿ ಠೇವಣಿ ಲಾಭದ ಗುರಿಯನ್ನು ಹೊಂದಿದ್ದು, 50 ಲಕ್ಷ ಷೇರುದಾರರಿಗೆ ಲಾಭಾಂಶ 16ರಷ್ಟು ನೀಡುವ ಉದ್ದೇಶವನ್ನು ಇಟ್ಟುಕೊಂಡಿರುತ್ತೇವೆ ಎಂದು ಹೇಳಿದರು. ಮನಕವಾಡ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳಾದ ಅಭಿನವ ಮಾತನಾಡಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರನ್ನ ಸಹಕಾರ ನೀಡಬೇಕು. ಮನುಷ್ಯ ಜೀವನ ಶೈಲಿ ಉತ್ತಮ ಸಮಾಜಕ್ಕಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಡ ಜನರಿಗೆ ಸಹಾಯ ಸಹಕಾರ ನೀಡುತ್ತಾ ನಗುನಗುತ್ತಾ ಬಾಳಬೇಕು ಎಂದು ಹೇಳಿದರು. ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಹಿರಿಯರಾದ ಅಜ್ಜಪ್ಪ ಹೊರಕೇರಿ ಮಾತನಾಡಿ, ಸಹಕಾರ ಸಂಘ ಸ್ಥಾಪಿಸುವುದು ಸುಲಭ, ನಡೆಸಿಕೊಂಡು ಹೋಗುವುದು ಕಷ್ಟ. ವಿವಿಧ ಶಾಖೆಗಳ ಸ್ಥಾಪಿಸಿ ದೊಡ್ಡ ಹೆಮ್ಮರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಕುಂದಗೋಳ ಬಸವಣ್ಣನವರು ಸಾನ್ನಿಧ್ಯವನ್ನು ವಹಿಸಿದ್ದರು. ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಸಂಘದ ಸಿಬ್ಬಂದಿ ಕಾರ್ಯ ಸಾಧನೆಗಾಗಿ ಕೋಟಿ ವೀರರಾದ ತೇಜಸ್ವಿ ನಾಯಕ್, ಕುಮಾರಿ ದಿವ್ಯಶ್ರೀ ರಮೇಶ್, ಆನಂದ್ ಮಡಿವಾಳರ್ ಇವರುಗಳನ್ನು ಪ್ರಮಾಣ ಪತ್ರ ನೀಡಿ ಗೌರವಿಸಿ ಸನ್ಮಾನಿಸಿದರು. ಉಪಾಧ್ಯಕ್ಷ ಈರಣ್ಣ ಗೋಕುಲ್, ನಿರ್ದೇಶಕರಾದ ನಿಂಗನಗೌಡ ಮರಿಗೌಡರ್, ಸಿದ್ದಪ್ಪ ಹೊರಕೇರಿ, ಲಲಿತಾ ಕಲ್ಲಯ್ಯನವರ್, ಕಲ್ಲಪ್ಪ ಡೊಂಕಣ್ಣವರ್, ಅನಿಲ್ ತುರುಮರಿ, ಮನೋಹರ್ ಹಿರೇಮಠ್ ಇನ್ನಿತರರು ಉಪಸ್ಥಿತರಿದ್ದರು. ಆರ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು. ಸಾವಿರಾರು ಷೇರುದಾರರು ಮತ್ತು ಠೇವಣಿದಾರರು, ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ದೊಡ್ಡವರಂತ ಅನಿಸ್ಕೊಳ್ಳೋದು ಯಾವಾಗ ಅಂತಂದ್ರೆ ಮೈತುಂಬ ಬಂಗಾರ, ಚಲೋ ಬಟ್ಟಿ, ಚಲೋ ಗಾಡಿ, ಚಲೋ ಮನಿ, ಚಲೋ ಸೋಫಾ ಇದ್ರ ಮೇಲೆ ಕುಂತವ್ರು ದೊಡ್ಡವರಾಗಂಗಿಲ್ಲ. ಓಡಿ ಹೊಂಟವ್ರನ್ನ ಆಟ ಕಾಲ ಕೊಟ್ಟು ಕೆಡವ ದೊಡ್ಡವಾಗಂಗಿಲ್ಲ. ಯಾವ ಬಿದ್ದಾನ ಅವನ್ನ ತಲೆಗೆ ಎಬಸ್ಕೊಂಡು ತನ್ನ ಜೊತೆ ನಡೆಸ್ಕೊಂಡು ಅವನ ಮುಂದೆ ಮೆಟ್ಟಿಗೆ ಹಚ್ಚಾವ ಜಗತ್ತಿನಾಗ ದೊಡ್ಡವಾಗ್ತಾನೆ. ಆ ಕೆಲಸವನ್ನು ಸಹಕಾರಿ ಸಂಘಗಳು ಮಾಡ್ತಾ ಇದ್ದಾವೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ, ನಮಗೆಲ್ಲರಿಗೂ ಒಂದು ಅವಕಾಶ ಕೊಟ್ಟಾನಮ್ಮ, ನಿಮಗೂ ಕೊಟ್ಟಾನ ಒಂದು ಅವಕಾಶ, ನಮಗೂ ಕೊಟ್ಟಾನ. ನನ್ನ ಆಮಂತ್ರಣ ಮಾಡ್ಯಾರ ಅಂತ ತಿಳ್ಕೊಂಡು ನಾ ಇಲ್ಲಿ ಬಂದೀನಿ. ಎಷ್ಟೋ ಕಷ್ಟ ಆಗಲಿ ಹೋಗಪ್ಪ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಬಂದೀನಿ. ಬಸವಣ್ಣ ಬಂದ ಬಟ್ ನಮ್ಮನ್ನ ಆಮಂತ್ರಣ ಮಾಡದಂಗ ಭಗವಂತ ಇಲ್ಲಿ ಜಗತ್ತಿಗೆ ನಮ್ಮನ್ನ ಯಾರನ್ನ ಆಮಂತ್ರಣ ಮಾಡಿರ್ಬೇಕಲ್ಲ. ಯಾರು ಇನ್ವೈಟ್ ಮಾಡ್ರಿ ನಮ್ಮನ್ನ? ಯಾರು ಅಪ್ಲಿಕೇಶನ್ ಹಾಕೊಂಡಿದ್ವಿಪ್ಪ ನಾವು? ಇಲ್ಲ, ನನ್ನ ಆಮಂತ್ರಣ ಮಾಡಂತ ಯಾರು ಅಪ್ಲಿಕೇಶನ್ ಹಾಕೊಂಡಿದ್ವಿ? ಯಾರು ಅಪ್ಲಿಕೇಶನ್ ಹಾಕೊಂಡಿಲ್ಲ. ಈ ಜಗತ್ತನ್ನುವಂತ ಇದಕ್ಕೆ ಬಂದಿದ್ದು ಒಂದು ಸಲ ಯಾರು ಆಮಂತ್ರಣ ಕೊಟ್ಟಾನಂದ್ರೆ ಗಾಡ್ ಇನ್ವೈಟ್ ಮಾಡ್ಯಾನ, ನಮ್ಮ ಭಗವಂತ ಇನ್ವೈಟ್ ಮಾಡ್ಯಾನ ಈ ಜಗತ್ತಿಗೆ. ಜಗದ ಜಾತ್ರೆಯ ಉತ್ಸವಕ್ಕೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳ್ತಾರೆ, ಜಗತ್ತಿನ ಜಾತ್ರೆಯ ಉತ್ಸವದ ಸೊಬಗನ್ನ ಹೆಚ್ಚು ಮಾಡೋದಕ್ಕೆ ನಿಮ್ಮನ್ನ ಭಗವಂತ ಈ ಭೂಮಿಗೆ ನಮ್ಮನ್ನು ಇನ್ವೈಟ್ ಮಾಡ್ಯಾನ ಅನ್ನುವಂಥ ಕಾರಣಕ್ಕೆ ನಾವು ನೀವೆಲ್ಲ ಇಲ್ಲಿ ಬಂದು ಕುಂತು ಈ ಜಾತ್ರೆ ಒಳಗೆ ನನಗೂ ಒಂದು ವಾದ್ಯ ಕೊಟ್ಟಾರ, ನಿಮಗೂ ಒಂದು ವಾದ್ಯ ಐತಿ, ಎಲ್ಲರೂ ಒಂದೊಂದು ವಾದ್ಯ ಬಾರಿಸ್ಕೊಂಡು ಜಗತ್ತು ಚಂದ ಇಟ್ಟು ಹೋಗಕ್ಕೆ ಬಂದವರೇ ಹೊರತಾಗಿ ಜಗತ್ತು ಹಾಳು ಮಾಡಿಟ್ಟು ಹೋಗಕ್ಕೆ ನಾವು ಯಾರು ಕೂಡ ಬಂದಿಲ್ಲ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗತ್ತೆ. ಅಷ್ಟೇ ತಿಳ್ಕೊಂಡು ನಾವು ಬದುಕಿದ್ರೆ ನಮ್ಮ ಬದುಕು ಬಹಳ ಚಂದ ಆಕೈತಿ. ಮರಾಠಿ ಒಳಗೆ ಒಂದು ಮಾತ್ರಿ, ಆಯುಷ್ಯಾಚ ಚಿತ್ರಪಟಾತ್ ಒನ್ಸ್ ಮೋರ್ ಮನತಾ ಏತ್ ನಾಹಿ ಅಂತ. ಆಯುಷ್ಯ ಅನ್ನುವಂಥ ಚಿತ್ರಪಟದೊಳಗೆ ಒನ್ಸ್ ಮೋರ್ ಅನ್ನಕ್ ಬರಂಗಿಲ್ಲ. ಚಲೋ ಹಾಡು ಗವಾಯಿಗಳು ಬಂದಿದ್ದು, ಅವ್ರು ಚಲೋ ಹಾಡಿದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಹಾಡ್ತಾರ. ಅವ್ರು ಯಾರನ್ನ ಚಲೋ ಹಾಡಿದ್ರೆ ಒನ್ಸ್ ಮೋರ್ ಅಂದ್ಬಿಟ್ಟು ಸಾಕು, ಇನ್ನೊಮ್ಮೆ ಹಾಡಿ ತೋರಿಸ್ತಾರೆ. ಚಲೋ ನಾಟಕ ಮಾಡೋರು ಬಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ನಾಟಕ ಮಾಡೋರು ಹಾಡಿ ತೋರಿಸ್ತಾರೆ. ಮತ್ತೆ ಚಲೋ ಯಾರಾದ್ರೂ ಆಕ್ಟಿಂಗ್ ಮಾಡೋರು ಇದ್ರೆ ಇನ್ನೂ ಒಂದು ಡೈಲಾಗ್ ಹೊಡೆಯವರು ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಡೈಲಾಗ್ ಹೊಡೆದು ತೋರಿಸ್ತಾರೆ. ಮತ್ತೆ ಎಲ್ಲಾರು ಒನ್ಸ್ ಮೋರ್ ಅಂದ್ರೆ ಇನ್ನೊಂದು ಮಾಡಿ ತೋರಿಸ್ತಾರ ಅಂತ ತಿಳ್ಕೊಂಡು ಸತ್ತವನ ಮುಂದೆ ಮಾಲಿ ಹಾಕಿ ತಿಳಿದೈತಲ್ಲ ನಿಮಗೆ. ಒಂದ್ಸಲ ಹೋಗಿ ಅವನ ಮುಂದೆ ಮಾಲಿ ಹಾಕಿ ಒನ್ಸ್ ಮೋರ್ ಅಂದ್ರೆ ಎದ್ದು ಬಂದಾನವ ಭೂಮಿಯಾಗ. ಯಾವುದಕ್ಕಾಗಿ ಇಡೀ ಜೀವನ ಕೂಡ್ತೀನೋ ಒಟ್ಟ ಯಾರನ್ನ ಹಚ್ಕೊಳ್ಳಾರ್ದಂಗ ಜೀವನ ಮಾಡ್ಯಾನಲ್ಲ. ರೊಕ್ಕಕ್ಕಾಗಿ ಮನೆಯವ್ರನ್ನ ದೂರ ಮಾಡ್ಕೊಂಡ, ರೊಕ್ಕಕ್ಕಾಗಿ ಸಂಬಂಧಿಕರನ್ನ ದೂರ ಮಾಡ್ಕೊಂಡ, ರೊಕ್ಕಕ್ಕಾಗಿ ಊರವ್ರು ದೂರ ಮಾಡ್ಕೊಂಡ. ಅವ ಸತ್ತಾಗ ಹೋಗಿ ಅವ್ರ ಹತ್ರ 10 ಕೋಟಿ ರೂಪಾಯಿ ರೊಕ್ಕ ಇಟ್ಟು ಮಾಲೆ ಹಾಕಿ ಕಿವ್ಯಾಗ ಹೇಳ್ರಿ ಹೇಳಕ್ ಆಗುದಿಲ್ಲ. ಹಾಗಾಗಿ ಒಂದು ಸಲ ಏನು ಬಂದೀವಿ ಚಂದ ಬದುಕುದು. ಎಷ್ಟು ಚಂದ ಬದುಕುದು ಅಂದ್ರೆ ಎಂದು ಎಕ್ಸ್ಪೈರ್ ಆಗ್ತೀವಿ ಇಲ್ಲಿ ಕುಂತವ್ರು ಯಾರಿಗಾರ ಗೊತ್ತೈತಿ? ನಮಗೆ ಯಾರಿಗೂ ಗೊತ್ತಿಲ್ಲ.
ನಂದು ನನಗೆ ಗೊತ್ತಿಲ್ಲ, ನಿಂದು ನಿಮಗೆ ಗೊತ್ತಿಲ್ಲ. ಎಂದ ಎಕ್ಸ್ಪೈರ್ ಆಗ್ತೀವಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆ 4 ಮಂದಿಗೆ ಇನ್ಸ್ಪೈರ್ ಆಗಿ ಸಾಯ್ಬೇಕಲ್ಲ, ಇದು ನಮಗೆ ಬದುಕಾಗಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತೈತೆ. ಇಂಥ ಬದುಕನ್ನು ಬದುಕೋರು ಎಷ್ಟು ಮಂದಿ ಹೇಳಿ ನೋಡೋಣ, ಎಷ್ಟು ಮಂದಿಗೆ ಆಗ್ತದೆ? ಹೇಳೋ ಮುಂದೆ ಚಂದ ಅನಿಸ್ತೈತೆ, ಸ್ವಾಮಿಗಳು ಚಂದ ಹೇಳಿದ್ರು ಅಂತ ಅನಿಸ್ತೈತೆ. ಆದರೂ ಸಹಿತ ಬದುಕಬೇಕಾದಾಗ ಮನುಷ್ಯ ಹಂಗೆ ಬದುಕಂಗಿಲ್ಲ, ಸಹಕಾರದಿಂದ ಬದುಕಬೇಕು. ಪ್ರಾಣಿ ಪಕ್ಷಿಗಳು ಚಂದ ಬದುಕಾಕತ್ತಾವ, ಮನುಷ್ಯ ಮಾತ್ರ ದುರಂತ ಆಗಿ ಜಗತ್ತೊಳಗೆ ಬದುಕಾಕತ್ತಾನ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕು. ಅವ ಕೊಟ್ಟ ಪ್ರಸಾದ, ಅವ ಕೊಟ್ಟ ಜೀವನ, ಅವ ಕೊಟ್ಟಿದ್ದನ್ನು ಅನುಭವಿಸ್ಕೊಂಡು ನಮಗೊಂದಿಷ್ಟು ಸಹಾಯ ಮಾಡಕ್ಕೆ ಎಲ್ಲರಿಗೂ ಅನುಕೂಲ ಐತಿ. ಅನುಕೂಲ ಇದ್ದವ್ರು ಒಂದಿಷ್ಟು ಕೊಟ್ಟು ಮತ್ತೊಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸಿ ಜೀವನ ಮುಗಿಸ್ಕೊಂಡು ಹೋಗ್ಬೇಕೇ ಹೊರತಾಗಿ ಇರುವಷ್ಟು ದಿವಸಗಳ ಕಾಲ ಯಾರು ಕೊಟ್ಟಾಗೂ ಜಗಳ ಮಾಡುವಂಗಿಲ್ಲ. ಎಷ್ಟೋ ಮಂದಿ ಮನಸ್ತಾಪ, ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ತಾಪ ಮಾಡ್ಕೊತಾರೆ. ಇಲ್ಲಿ ಕುಂತವ್ರು ಒಂದು 100 ಮಂದಿ ಕೊಟ್ಟಾಗ ಮನಸ್ತಾಪ ಇರ್ತಾವ. ಆದ್ರೆ ಒಮ್ಮೆ ಸ್ವಾರಿ ಅನ್ನುವಂಥ ಶಬ್ದ ಎಷ್ಟು ಅದ್ಭುತ ಐತಲ್ಲ. ಸ್ವಾರಿ ಅನ್ನುವಂಥ ಶಬ್ದ ನೀವು ಹಾಸ್ಪಿಟಲ್ನಾಗ ಡಾಕ್ಟರ್ ಹೇಳಿದ್ರೆ ಏನಾಕತ್ರಿ? ಹೇಳ್ದೀನಿ ಇಲ್ಲಿ ನಾ ಹೇಳೋದು. ಹಾಸ್ಪಿಟಲ್ನೊಳಗೆ ಡಾಕ್ಟರ್ ಹೇಳಿದ್ರೆ ಅಲ್ಲಿ ಮನುಷ್ಯರೇ ಇರುವುದಿಲ್ಲ, ಹೌದಲ್ಲ? ಅವ ಒಳಗೆ ಹೋಗಿ ಎಮರ್ಜೆನ್ಸಿ ವಾರ್ಡ್ನಿಂದ ಬಂದು ಐ ಆಮ್ ಸಾರಿ, ಐ ಆಮ್ ಹೆಲ್ಪ್ಲೆಸ್ ಅಂದ್ಬಿಟ್ರೆ ಅಂದ್ರೆ ಅವ ಚಲೋ ಆಕೈತಿ ನಿಮ್ಮ ಕಣ್ಣಾಗ ನೀರು. ಆ ಸ್ವಾರಿ ಅನ್ನುವಂಥ ಶಬ್ದ ಡಾಕ್ಟರ್ ಹೇಳಿದ್ರೆ ಅಲ್ಲಿ ಮನುಷ್ಯ ಇರಂಗಿಲ್ಲ. ಅದ ಮನುಷ್ಯರ ಮಧ್ಯದೊಳಗೆ ಹೇಳಿದ್ರೆ ಅಲ್ಲಿ ಜಗಳನ ಇರುವುದಿಲ್ಲ ಅನ್ನುವಂಥ ಮಾತನ್ನು ಬಹಳಷ್ಟು ಮಂದಿ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಮನುಷ್ಯ ಕತ್ತಲಾಗಬಾರ್ದು, ಮತ್ತೊಬ್ಬರ ಜೀವನಕ್ಕೆ ಬೆಳಕ ಆಗ್ಬೇಕು. ಮತ್ತೊಬ್ಬರ ಜೀವನಕ್ಕೆ ಬ್ಯಾಸರಾಗಿ ಬದುಕೋ ಮನುಷ್ಯ ಅಲ್ಲ, ಮತ್ತೊಬ್ಬರ ಜೀವನಕ್ಕೆ ಆಸರಾಗಿ ಬದುಕವೇನದಲ್ಲ, ಇವ ನಿಜವಾದ ಮನುಷ್ಯ ಅನ್ನುವಂಥದ್ದನ್ನು ನಾವು ತಲೆಯಾಗಿ ಇಟ್ಟುಕೊಂಡು ಸಣ್ಣ ಸಣ್ಣ ಮನಸ್ತಾಪಗಳನ್ನು ದೂರ ಮಾಡಿಕೊಂಡು ಮನೆಯಾಗ ಜಗಳ ಆಡ್ತೀವಿ, ಹೊರಗೆ ಜಗಳ ಆಡಿರ್ತೀವಿ, ಯಾರು ಕೊಟ್ಟಾಗ ಜಗಳ ಆಡ್ಬಿಡ್ಬೇಕು. ಒಂದಿಷ್ಟು ಸಾರಿ ಅಂತ ತಿಳ್ಕೊಂಡು ಆಗಿರೋ ತಪ್ಪನ್ನು ಮನಸ್ಕೊಂಡು ಮತ್ತು ಹೆಂಗಾರ ಜಗಾಡಿ ಹೋದ್ರೆ ಅವ ಮೆಸ್ತಾನಂತ ಮಾಡ್ರಿ. ಯಾರು ಭಾಳ ಮಂದಿ ಅಂತಾರೆ, ಕೆಲವು ಮಂದಿ ಇಂಪ್ರೆಸ್ ಮಾಡ್ಬೇಕು ರೀ ಬೇರೆದವ್ರನ್ನ ಅಂತಾರೆ. ಯಾರನ್ನ ಇಂಪ್ರೆಸ್ ಮಾಡೋರ? ಒಬ್ಬ ಹುಡುಗಿನನ್ನ ಇಂಪ್ರೆಸ್ ಮಾಡೋದಲ್ಲ ಜೀವನ. ಹುಡುಗಿಯನ್ನಾಗಲಿ ಹುಡುಗನನ್ನಾಗಲಿ ಯಾರೋ ದೊಡ್ಡ 4 ಮಂದಿ ವ್ಯಕ್ತಿಗಳನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ ನಾವಿಲ್ಲಿ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದೀವಿ ನಾವಿಲ್ಲಿ ಅಂತಂದ್ರೆ, ಯಾರು ನಮಗೆ ಜನ್ಮ ಕೊಟ್ಟಾರ, ಜನ್ಮ ಕೊಡೋ ಹಂಗೆ ಯಾರು ಭಗವಂತ ನಿಮಗೆ ಪ್ರೇರಣೆ ಕೊಟ್ಟಾನ ಅವ್ರು ಇಂಪ್ರೆಸ್ ಆಗ್ಬೇಕು. ಎಂಥ ವ್ಯಕ್ತಿಗೆ ಜನ್ಮ ಕೊಡಿಸಿದ್ಯಲ್ಲಪ್ಪ ಅಂತ ತಂದೆ ತಾಯಿ ಇಂಪ್ರೆಸ್ ಆಗ್ಬೇಕು. ಹಂಗೆ ನಾವು ಈ ಜಗತ್ತಿನೊಳಗೆ ಬದುಕಿ ಹೋಗ್ಬೇಕು ಅನ್ನುವಂಥ ತತ್ವವನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಹಂಗ ಮ್ಯಾಗಳಿಂದ ಭಗವಂತ ವರ್ಡ್ ಈ ಭೂಮಿಗೆ ನಮ್ಮನ್ನು ಕಳಿಸ್ಯಾನಲ್ಲ, ಈ ಭೂಮಿಗೆ ನಮ್ಮನ್ನು ಕಳಿಸಿದ್ದು ಪಿಕ್ನಿಕ್ ಕಳಿಸ್ಯಾನ. ನೋಡಪ್ಪ, ನಿನಗೆ ಎಷ್ಟು ಬೇಕು ಅಷ್ಟು ಕೊಟ್ಟಿನಿ, ಮತ್ತೊಬ್ಬರು ಕೊಡು ಅಷ್ಟು ನಿನ್ನ ಕೈಯಾಗಿ ಇಟ್ಟು ಕಳಿಸೀನಿ. ಇದನ್ನು ಕೊಟ್ಟು ನಿಂದ ತಿಂದು ಮತ್ತೊಬ್ಬರಿಗೆ ಹಂಚಿ ಯಾರು ಕೊಟ್ಟಾಗ ಜಗಳ ಮಾಡ್ಲಾರ್ದಂಗೆ ನನ್ನ ಹತ್ರ ಹೊಳ್ಳಿ ಬಾ ಅಂತ ತಿಳ್ಕೊಂಡು ಅವ ಇಲ್ಲಿ ಹೇಳಿ ಕಳಿಸ್ಯಾನ. ಕನ್ನಡ ಸಾಲಿ ಹುಡುಗರಕ್ಕಿಂತ ಅಬ್ಬಬ್ಬ ಅಂದಂಗೆ ಯಾವ್ದೇನಂತ ತಿಳ್ಕೊಂಡು ಇದ್ದಿದ್ದೆಲ್ಲ ಹಾಳು ಮಾಡಿ ತಂದು ತಾನು ತಿನ್ನಲಾರ್ದಂಗಾಗಿ ಇದ್ದು ರೊಕ್ಕ ಎಲ್ಲ ಹಾಸ್ಪಿಟಲ್ಗೆ ಇಟ್ಟು ಎಲ್ಲ ಮಾಡಿಕೊಂಡು ಜಗಳ ಮಾಡ್ಕೊಂಡು ಅವನ ಹತ್ರ ಹೋದಾಗ ಇನ್ನು ಜನ್ಮದಾಗ ನಿನ್ನ ಹೊಳ್ಳಿ ಭೂಮಿಗೆ ನಾ ಕಳಿಸೋದಿಲ್ಲ ಅಂತ ಅವನು ಅಂತಾನ ಮ್ಯಾಗ. ಹಾಗಾಗಿ ಹಂಗಾಗ್ಬಾರ್ದು ಅಂತ ಮತ್ತು ಅದಕ್ಕೂ ಚಪ್ಪಾಳೆ ಹೊಡಿತೀವಿ ನೀವು ಗೊತ್ತಿಲ್ಲ. ನೀವು ಹೇಳೋದಕ್ಕರೆ ಐತಂತಾರ ನಾವು ಅದನ್ನು ಮಾಡೋದಕ್ಕೆ ನೀವೇ ಕೇಳಿರ್ತೀರಿ. ವಿಶೇಷವಾದ ಅದನ್ನ ಹೆಂಗ ನಕ್ಕೊಂತಿರ್ಬೇಕು ನೋಡ್ರಿ ಅವರ. ಇವ ನಮ್ಮ ಫೋಟೋಗ್ರಾಫರ್ ಅವ ಫೋಟೋ ಹೊಡಿ ಅಂದೆ ಎಲ್ಲ ಮದುವೆ ಮಕ್ಕಳಿಗೆ ಮಾಡೋದಂಗೆ ಮಾಡಿ ನನಗೂ ಹಂಗೆ ಮಾಡಕ್ಕಾಗ್ತದೆ ಲೋ ಮಾಡಿ ಅಂತ ಎತ್ತಿತ್ತಾಗಿ ಮಂದಿ ನಗದು ಬಿಟ್ಟೈತೆ. ನೀವು ಒಂದು ಜನ ಅಟ್ಟ ನಗದು ಸರ್ ಅವ್ರು ಗೊತ್ತಿಲ್ಲ ಸರ. ಫೋಟೋಗ್ರಾಫರ್ ಕ್ಯಾಮ್ರಾ ಹಿಡಿದ್ರೆ ಅಟ್ಟ ಮಂದಿ ಆಗ್ತೈತಿ ಈಗ. ಅಲ್ಲ ನಾ ಹೇಳ್ತೀನಿ ನಿಮ್ಗೆ, ಒಂದ್ಸಲ ನಕ್ರ ಅಟ್ಟ ಕುಂತ ಫೋಟೋ ಚಂದ ಬರ್ತೈತೆ ಅಂದ್ರೆ ನೀವು ಜೀವನ ಪೂರ್ತಿ ನಕ್ಕೊಂತ ಕುಂದ್ರೆ ಫೋಟೋ ಕ್ಯಾಮ್ರಾ ಭಗವಂತನ ಕ್ಯಾಮ್ರಾದಾಗ ಎಷ್ಟು ಚಂದ ಬರ್ತೈತಿ ನಿಮ್ಮ ಫೋಟೋ. ಇದು ಕೊಡಿ ಚಿಕ್ಕ ಏನು ಆಗೋದು ಇಷ್ಟ ಜೀವನ ಅಂದ್ರೆ ಏನಪ್ಪ. ಈಗೆಲ್ಲ ಲಾಫಿಂಗ್ ಟ್ರೀಟ್ಮೆಂಟ್ ಕೊಡಕತ್ತಾರಲ್ಲ, ಲಾಫಿಂಗ್ ಟ್ರೀಟ್ಮೆಂಟ್ ಕೊಡೋ ಇವತ್ತು ನಮ್ಮ ಮಠದಾಗ ಪ್ರಾಕ್ಟಿಕಲ್ ಡಾಕ್ಟರು ಒಂದು 5-6 ಮಂದಿ ಡಾಕ್ಟರ್ ಬಂದು ಕ್ಯಾಂಪ್ ಕೊಡಕತ್ತಾರ. ಅವ್ರು ಒಂದು ಮಾತು ಹೇಳಿದ್ರು, ಈಗ ನಗುವಂಥ ಔಷಧ ಏನೈತಲ್ರಿ ಅವ್ರು ನೀವೇನು ಭಾಳಷ್ಟು ಮಂದಿ ಚಂದ ಕಾಣಬೇಕಂತ ಭಾಳ ಮಂದಿ ಮೇಕಪ್ ಮಾಡ್ಕೊತಾರಲ್ಲ, ಭಾಳ ಚಲೋ ಮೇಕಪ್ ಮಾಡ್ಕೊಂಡು ಒಟ್ಟ ನಗಲಾರ್ದಂಗೆ ಕುಂದ್ರಿ ನಿಮ್ಮನ್ನ ಯಾರು ನೋಡುದು, ಯಾರು ನೋಡ್ತಾರೆ ಮಾಡ್ರಿ. ನೀವು ಸಣ್ಣ ಹುಡುಗನ್ ನೋಡ್ರಿ, ನೀವು ಯಾವ್ದು ಮೇಕಪ್ ಇರೋದಿಲ್ಲ, ಯಾವ್ದು ಚಂದ ಇರೋದಿಲ್ಲ, ಮತ್ತೊಂದು ಇರೋದಿಲ್ಲ, ಯಾವಾಗ್ಲೂ ನಕ್ಕೊಂತ ಇರ್ತಾವ. ಯಾವ್ದು ಜಗದ ಸೌಂದರ್ಯ ಹೆಚ್ಚಾಗೋದು ಮಕ್ಕಕ್ಕೆ ಹಚ್ಕೊಂಡು ಪೌಡರಿಂದ ಅಲ್ಲ, ನಮ್ಮ ಮಕ್ಕದೊಳಗೆ ಮುಗುಳ್ನಾಗಿರ್ಬೇಕು. ಮತ್ತೆ ನಗದೊಳಗೆ ಆಡ್ತಾರಲ್ಲ ಅವು ನೋಡೋಂಗ ಹೆಂಗ್ ಮಾಡಿಂಗ ಅಂತ ನಗೋರು ಅದ ಮತ್ತೆ ಜಗತ್ತಾಗ ಹಂಗಾಗಿ ಎಲ್ಲ ಸದಾ ಕಾಲ ಮುಗುಳ್ನಾಗಿ. ಯಾವುದು ನೀನು ನಕ್ಕರೆ ದೇವರ ಧ್ಯಾನವನ್ನ ಮಾಡಿದಂತೆ, ನೀ ನಕ್ಕರೆ ದೇವರ ಧ್ಯಾನ ಮಾಡದಂಗ ನೀ ಇನ್ನೊಬ್ಬರನ್ನ ನಗಿಸಿದ್ರೆ ಆ ದೇವರ ನಮ್ಮ ಧ್ಯಾನವನ್ನು ಮಾಡ್ತಾನೆ ಅನ್ನುವಂಥ ಮಾತನ್ನ ಕರುಣ್ ಸಾಗರ್ಜಿ ಮಹಾರಾಜ್ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಸಹಿತ ಅಂತ ಒಂದು ನಗುವನ್ನು ಪರಮಾತ್ಮ ಮಾತಾಡೋದು, ನಗೋದು ಪರಮಾತ್ಮ ಮನುಷ್ಯಗೆ ಕೊಟ್ಟಾನ, ಯಾವುದರ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿಲ್ಲ. ಹಂಗಾಗಿ ನಗೋದು ಕೊಟ್ಟಾನ ಅಂದ್ರೆ ಚಂದ ನಗರಿ.
ಮಾತಾಡೋದು ಕೊಟ್ಟಾನ ಚಲೋ ಮಾತಾಡ್ರಿ. ಅದನ್ನ ಬಿಟ್ಟು ಒಟ್ಟ ಕೆಲವು ಮಂದಿ ಇಲ್ಲಿ ಕುಂತ್ರು ಹಂಗ ಇರ್ತಾರ, ಮನ್ಯಾಗ ಕುಂತ್ರು ಹಂಗ ಇರ್ತಾರ. ಎಲ್ಲಿ ಕುಂತ್ರು ಒಟ್ಟ ನಗಲಾರ್ದಂಗೆ ಯಾವ ಮನ್ಯಾಗ ಕುಂತಾವಂದ್ರೆ ಕರುಣ ಸಾಗರ ಮಹಾರಾಜ್ ಒಂದು ಮಾತು ಹೇಳ್ಯಾರ. ಅವ್ರು ನಗಲಾರ್ದಂಗೆ ಕುಂತಿದ್ವು ಇವು ಬೇರೆ ಅಲ್ಲ, ನಗಲಾರ್ದಂಗೆ ಕುಂತಿದ್ವು ಇವು ಅಂದ್ರೆ ನೀವಲ್ಲ ಮನ್ಯಾಗ ನಗಲಾರ್ದಂಗೆ ಮನ್ಯಾಗ ಕುಂತಿದ್ವು ಅವು ಬೇರೆ ಅಲ್ಲ. ನಮ್ಮ ಲಾಸ್ಟ್ ತಗೊಂಡು ಹೋಗಿ ಇಡ್ತಾರಲ್ಲ ಎಲ್ಲಿ ನಿಮ್ ಕಡೆ ಏನಂತಾರೆ ಅದಕ್ಕೆ, ಅದು ಹೇಳೋವಾಗ ನೆನಪು ಮಾಡ್ಕೋಬೇಕಲ್ಲ ಅವಾಗ. ಅದ್ರಾಗ ಎಷ್ಟು ಅದ್ಭುತ ಐತಂದ್ರ ನಿನ್ನ ಕಡೆ ರೊಕ್ಕ ಇದ್ರೆ 60-40 ಸೈಟ್ ಹೊರಗೆ ಖರೀದಿ ಮಾಡ್ಕೋಬಹುದು. ನಿನ್ನ ಕೈಯಾಗ ರೊಕ್ಕ ಇದ್ರೆ 60-40 ಸೈಟ್ ಹೊರಗೆ 108 ಖರೀದಿ ಮಾಡ್ಕೋಬಹುದು. ಬಟ್ ರೊಕ್ಕ ಐತಂತ ತಿಳ್ಕೊಂಡು ಯಾರು ಸ್ಮಶಾನದಾಗ ಸೈಟ್ ಖರೀದಿ ಮಾಡ್ಯಾರಲ್ರಿ, ಸ್ಮಶಾನದಾಗ ಖರೀದಿ ಮಾಡಕ್ ಆಗಿಲ್ಲ. ಮತ್ತೆ ರೊಕ್ಕ ಕೊಟ್ಟು ಹೊರಗೆ ಸೈಟ್ ಖರೀದಿ ಮಾಡ್ಕೊಂಡಂಗ ರೊಕ್ಕ ಕೊಟ್ಟು ಸೈಟ್ನಾಗ ನೀವು ಸ್ಮಶಾನದಾಗ ಸೈಟ್ ಖರೀದಿ ಮಾಡಕ್ ಆಗೋದಿಲ್ಲ. ಸ್ಮಶಾನದಾಗ ಸೈಟ್ ಖರೀದಿ ಮಾಡ್ಬೇಕಾದ್ರೆ ನಿಮ್ಮ ಜೀವ ಕೊಟ್ಟ ಖರೀದಿ ಮಾಡ್ಬೇಕಲ್ಲೇ, ಬೇರೆ ಯಾರು ಹಂಗ ಕೊಡಂಗಿಲ್ಲ. ಅದಕ್ಕೆ ಆ ಸ್ಮಶಾನದಾಗಲೂ ಒಂದ್ರ ಮಕ್ಕಳಿಗೆ ಒಂದು ಕುಂತಾವ, ಒಂದು ನಕ್ಕಿಲ್ಲ, ಒಂದು ಮಾತಾಡಿಲ್ಲ, ಒಂದು ಎದ್ದು ಹೊರಗೆ ಬಂದಿಲ್ಲ. ಮತ್ತು ಆ ಕೆಲಸ ನೀ ಇಲ್ಲಿ ಇದ್ದಾಗ ಮಾಡಕತ್ತೆ ಅಂದ್ರೆ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ಯಾರ. ಅದಕ್ಕೆ ಒಂದಿಷ್ಟು ನಕ್ಕೊಂತ ಕುಂದ್ರಿ, ಮತ್ತೆ ನಗು ಅಂತ ತಿಳ್ಕೊಂಡು ಯಾವ್ದಾರ ಸತ್ತಾಗ ಮಣ್ಣು ಹಾಕೊಂಡು ನಕ್ಕೊಂತ ಕುಂತೀರಿ ನೀವು. ಅಜ್ಜಾರ ಹೇಳ್ಯಾರ ನಮಗ ಅಂತ ತಿಳ್ಕೊಂಡು ಹಂಗ ನಕ್ಕೊಂತ ಮಾಲೆ ಹಾಕೋದು, ನಕ್ಕೊಂತ ಮಣ್ಣು ಹಾಕೋದು ಹಂಗಲ್ಲ. ನಗು ಟೈಮ್ದಾಗ ನಗರಿ, ಅಳು ಟೈಮ್ದಾಗ ಅಳುರಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಬೇಡ್ರಿ. ಮಾಡಿದ್ರೆ ಮಾಡುವಲ್ರಕ್ಕ, 4 ಮಂದಿ ಮುಂದೆ ಹೇಳ್ಬೇಡ್ರಿ, ಹೇಳಿದ್ರೆ ಹೇಳುವಲ್ರಕ್ಕ. ಅದನ್ನ ತಪ್ಪಿ ತಗೊಂಡು ಪಂಚಾಯತಿ ಕಟ್ಟಿ ಲೇವಲಿಗೆ ಬಿಡ್ಬೇಡ್ರಿ, ಬಿಟ್ಟರೆ ಬಿಡುವಲ್ರಕ್ಕ. 4 ಮಂದಿ ಮುಂದೆ ತಂದು ನಿಮ್ಮ ನ್ಯಾಯ ತೆಗೆದು ಅವ್ರ ಕೈಯಾಗ ಕೊಡಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಮಟ್ಟ ನ್ಯಾಯ ನಿಮ್ಮ ಕೈಯಾಗಿರ್ತಾವ, ನಿಮ್ಮ ಕಂಟ್ರೋಲ್ ಆಗಿರ್ತಾವ. ನಿಮ್ಮನ್ನ ಬಿಟ್ಟು 4 ಮಂದಿ ಕೈಯಾಗ ಹೋದ್ರಲ್ಲ 4 ದಿಪ್ಪ ದಿಕ್ಕಿಗೆ ಹಚ್ತಾರ ಅವ್ರು. ಅದಕ್ಕೆ ಆ ಟೈಪ್ ಆ ಜಗಳ ಹೊರ ತರಕ್ ಹೋಗ್ಬೇಡ್ರಿ. ತಂದ್ರೆ ತರುವಲ್ರಕ್ಕ, ಅದನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಕ್ಕೆ ಹೋಗ್ಬೇಡ್ರಿ. ಹತ್ತುವಲ್ರಕ್ಕ ಎಪ್ಪೈರ್ ಮಾತ್ರ ಹರ್ಸಕ್ ಹೋಗ್ಬೇಡ್ರಿ. ಹರಿಸುವಲ್ರಕ್ಕ ಅದನ್ನ ತಗೊಂಡು ಕೋರ್ಟ್ ಮೆಟ್ಲ ಹತ್ತಕ್ಕೆ ಹೋಗ್ಬೇಡ್ರಿ. ಹತ್ತುವಲ್ರಕ್ಕ ಲಾಯರಿಂದ ಮಾತ್ರ ಯಾರು ಅಡ್ಡಾಡಕ್ ಹೋಗ್ಬೇಡ್ರಿ. ಅಡ್ಡಾಡಿದ್ರೆ ಅಡ್ಡಾಡುವಲ್ರಕ್ಕ. ಈ ಕಡೆ ಜಮೀನಿಲ್ಲ, ಆ ಕಡೆ ಜಾಮೀನಿಲ್ಲ, ಮಕ ಒಣಸ್ಕೊಂಡು ಮಂದಿ ಬೇಸರ ಆಗ್ಬೇಡ್ರಿ ಅನ್ನೋದ ಇವತ್ತಿನ ಸಹಕಾರಿ ತತ್ವದ ಉದ್ದೇಶ ಅನ್ನುವಂಥದ್ದನ್ನ ಹೇಳಿ ಚಪ್ಪಾಳಿ ಹೊಡೆದವ್ರು ಒಂದು 4 ಮಂದಿವರೆಗೆ ಕೇಸ್ ಪೊಲೀಸ್ ಸ್ಟೇಷನ್ಯಾಗ ಅದಾವ, ನನಗೆ ಗೊತ್ತೈತಿ. ಅವು ಕಮ್ಮಿ ಆಗ್ಲಂತ ಹಾರೈಸಿ ಸರ್ವತ್ರ ಅಭಿವೃದ್ಧಿ ಆಗಬೇಕಾದ್ರೆ ಆ ಸಂಸ್ಥೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಚೇರ್ಮನ್ರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ನನ್ನ ಸ್ವಂತ ಕೆಲಸ, ಈ ಸಂಸ್ಥೆಯ ಅಭಿವೃದ್ಧಿಯೇ ನನ್ನ ಪರಮ ಗುರಿ ಅನ್ನುವ ಒಂದು ಗುರಿಯನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಈ ಸಂಸ್ಥೆ ಹೇಗೆ ಬೆಳವಣಿಗೆ ಆಗಿದೆ, ಹಾಗೆಯೇ ಆ ಸಂಸ್ಥೆಯ ಗ್ರಾಹಕರು, ಆ ಸಂಸ್ಥೆಯ ಸದಸ್ಯರ ಅವರ ಒಂದು ವೃತ್ತಿ ಜೀವನವನ್ನು ಸಹಿತ ಉತ್ತರೋತ್ತರ ಅಭಿವೃದ್ಧಿ ಆಗಬಹುದು ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಹಣಕಾಸಿನ ಸಂಸ್ಥೆ ಬಹಳ ಉತ್ತಮ ದರ್ಜೆಯಿಂದ ಇದ್ದರೆ ಆ ಸಂಸ್ಥೆಯಿಂದ ನಾವು ಲಾಭಗಳನ್ನು ಪಡೆದುಕೊಂಡು ನಮ್ಮ ವೃತ್ತಿ ಜೀವನವನ್ನು ಸಹಿತ ಎತ್ತರವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಅದು ಬಹಳ ಸಹಕಾರಿ ಆಗ್ತದೆ. ಮನುಷ್ಯನಿಗೆ ದುಡ್ಡು ಬಹಳ ಅವಶ್ಯಕತೆ, ಕಂಚಾಣಂ ಕಾರ್ಯಸಿದ್ಧಿ. ಅದು ಇರಲಿಲ್ಲ ಅಂದ್ರೆ ನಮ್ಗೆ ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಆ ಸೋರ್ಸ್ ಎಲ್ಲರೂ ಏನು ಕೋಟ್ಯಾಧೀಶರು ಶ್ರೀಮಂತರು ಇರುವುದಿಲ್ಲ. ಕೆಲವ್ರ ಕಡೆ ದುಡ್ಡು ಇರ್ತದೆ, ಆ ದುಡ್ಡನ್ನು ಸಂಸ್ಥೆಗೆ ತರುವಂತ ಪ್ರಯತ್ನ. ಇವತ್ತಿಗೇನು 3 ಮಂದಿ ಕೋಟಿ ವೀರರನ್ನು ನೋಡಿದ್ರು, ಈ 3 ಮಂದಿ ಕೋಟಿ ವೀರರಿಂದ 300 ಜನರ ಜೀವನ ಉದ್ಧಾರ ಆಗ್ಬೋದು ಅಂತ ತಿಳ್ಕೊಂಡು ಕೈ ಎತ್ತಿ ಹೇಳ್ಬೋದು. ಅವರು ಶತಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನದಿಂದ ಯಾರಿಗೆ ಅನಾನುಕೂಲತೆಗಳದ, ಯಾರಿಗೆ ಅಡಚಣೆ ಅದ, ಅವರು ಆ ದುಡ್ಡನ್ನು ಸಾಲ ರೂಪವಾಗಿ ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಉದ್ಯೋಗಗಳನ್ನು ಮಾಡಿದರೆ ನಾವು ಸಹಿತ ಮೇಲೆ ಬರ್ತೀವಿ. ತಮ್ಮ ಜೀವನವನ್ನು ಸುಧಾರಿಸ್ತದೆ, ತಮ್ಮ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡಿಕೊಳ್ಳಿಕ್ಕೆ ಈ ಸಂಸ್ಥೆ
ಬಹಳ ಸಹಕಾರಿ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ಬೋದು. ನಾನು ಏನ್ ಮಾಡ್ತಾರೆ ಇವರು ಎಲ್ಲ, ಯಾಕೆ ಸುಮ್ಮನೆ ಎಂತೆಂಥ ನ್ಯಾಷನಲ್ ಬ್ಯಾಂಕ್ ಅದಾವು ಅವ್ರ ಮುಂದೆ ಮಾಡೋಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡು ನನ್ನೊಂದು ಅಭಿಪ್ರಾಯ. ಆ ಅಭಿಪ್ರಾಯವನ್ನು ಮೀರಿ ಒಬ್ಬ ನ್ಯಾಷನಲ್ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಬರೀ ಅಲ್ಲಿ ಒಳಗೆ ಹೋಗಿ ಫಾರ್ಮ್ ತಗೊಂಡು ಅದನ್ನ ಮಾಡಿ ಅಲ್ಲಿ ರೊಕ್ಕ ನಾವು ತೆಗೆದುಕೊಂಡು ಬರ್ಬೇಕಾದ್ರೆ ಭಾಳ ಕಠಿಣ. ಆದರೆ ಇಲ್ಲಿ ಭಾಳ ಸರಳತೆ. ಮತ್ತು ಮೊದಲಂಗಿಲ್ಲ ಬ್ಯಾಂಕಿಗೆ. ಈ ಬ್ಯಾಂಕಿಗೆ ಸೆಕ್ಯೂರಿಟಿ ಅದ, ಬ್ಯಾಂಕಿಗೆ ಎಫ್ ಡಿ ಇಟ್ಟರೆ ಅದ್ರ ಮೇಲೆ ಇನ್ಶೂರೆನ್ಸ್ ಅದ. ತಾವು ಇಟ್ಟಂಥ ದುಡ್ಡು 100ಕ್ಕೆ 100 ಸುಭದ್ರತೆಯಿಂದ ಇರ್ತದಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ವ್ಯವಸ್ಥೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಂದದು. ತಾವು ಈ ಸಂಸ್ಥೆ ಏನು ಇಲ್ಲೇ ನಮ್ಮದ ಸಂಸ್ಥೆ, ಬೇರೆದಾರ ಸಂಸ್ಥೆ ಅಲ್ಲ. ಈ ಸಂಸ್ಥೆಯಿಂದ ಬೆಂಗಳೂರಿಗೆ ಹೋಗ್ಬೇಕು, ಹುಬ್ಬಳ್ಳಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತ ಅನ್ನೋದಿಲ್ಲ. ಇಲ್ಲೇ ಲೋಕಲ್ ಆಗಿ ಇಲ್ಲೇ ತಮ್ಮ ಸಮೀಪ ತಮ್ಮವ್ರ ಕಡೆನ ಈ ಸಂಸ್ಥೆ ಇರೋದ್ರಿಂದ ಈ ಸಂಸ್ಥೆಯಿಂದ ಲಾಭ ಆಗಬೇಕು ಜನರಿಗೆ. ಬರೀ ನಾವು ದುಡ್ಡು ಗಳಿಸ್ಕೊಂಡು ಬ್ಯಾಂಕ್ನಾಗ ಇಟ್ಕೊಂಡು ಅದನ್ನು ನೋಡುವುದಲ್ಲ. ಆ ದುಡ್ಡು ಹರಿದ ಹಂಚಿ ಭಾಳ ಜನರಿಗೆ, ಆ ಬ್ಯಾಂಕಿನ ಎಲ್ಲ ಗ್ರಾಹಕರಿಗೆ, ಆ ಬ್ಯಾಂಕಿನ ಎಲ್ಲ ಮೆಂಬರಿಗೆ ಅವರ ಜೀವನವನ್ನು ನಿರೂಪಣೆ ಮಾಡಿಕೊಳ್ಳಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಇನ್ನಿತರ ಸೌಲಭ್ಯಗಳ ಪಡೆಯುವುದರ ಸಲುವಾಗಿ ಈ ಬ್ಯಾಂಕು ಸಹಕಾರಿಯಾಗಲಿ, ಈ ಬ್ಯಾಂಕು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. ಈ ಬ್ಯಾಂಕಿಗೆ ಈಗ ಏನು ಬಂದಿದಾರಲ್ಲ ಇಬ್ಬರು ಧರ್ಮಗುರುಗಳು, ಇಂಥವರ ಆಶೀರ್ವಾದ ಮೇಲಿನ ಮೇಲೆ ಇರಲಿ. ಅವರು ಪದೇ ಪದೇ ಈ ಸಂಸ್ಥೆಗೆ ಬಂದು ತಮ್ಮ ಆಶೀರ್ವಾದವನ್ನು ನೀಡುತ್ತಾ, ತಮ್ಮ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಈ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಅವರ ಆಶೀರ್ವಾದ ಇರಲಿ. ಅಷ್ಟೇ ಅಲ್ಲ, ಇನ್ನು ಅನೇಕ ಬ್ರ್ಯಾಂಚ್ಗಳನ್ನು ಈಗಾಗಲೇ ಅಮ್ಮಿನಬಾಯಿ ಒಳಗೆ ಒಂದು ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ. ನನಗನ್ನಿಸ್ತದೆ ಅಲ್ಲಿರ್ತಕ್ಕಂಥವರು, ಅವ್ರ ಮ್ಯಾನೇಜರು ಮತ್ತು ಸಂಬಂಧಪಟ್ಟ ಸಿಬ್ಬಂದಿ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಆ ಬ್ಯಾಂಕು ಸಹಿತ ಇವತ್ತು ಭಾಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿದೆ, ಭಾಳಷ್ಟು ಠೇವನ್ನು ಸಂಗ್ರಹಣೆ ಮಾಡಿದೆ. ಅಷ್ಟೇ ಅಲ್ಲ, ಕೋಟಿಗಟ್ಟಲೆ ಸಾಲವನ್ನು ಆ ಬ್ರ್ಯಾಂಚಿನಿಂದ ಕೊಟ್ಟಿದ್ದದ. ಅದೇ ಪ್ರಕಾರಗೆ ಇನ್ನೂ ತೆರೆಯುವಂಥ ಬ್ರಾಂಚ್ಗಳು, ಪ್ರಾರಂಭವಾಗತಕ್ಕಂಥ ಬ್ರಾಂಚ್ಗಳನ್ನು ಸಹಿತ ಈ ಬ್ರ್ಯಾಂಚ್ ಹೇಗೆ ಅಭಿವೃದ್ಧಿ ಹೊಂದಿದ ಅದೇ ಪ್ರಕಾರ ಆ ಬ್ಯಾಂಕನ್ನು ಅಭಿವೃದ್ಧಿ ಹೊಂದಿ ಅಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಆ ಬ್ಯಾಂಕು ಸಹಾಯ ಸಹಕಾರ ಮಾಡಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಳಿ ಒಂದು ವಾರ್ಷಿಕ ಸಭೆ ಸ್ವಲ್ಪ ತೊಂದರೆದಾಯಕ ಆಯಿತು. ಅದಕ್ಕೆ ತಾವೆಲ್ಲರೂ ಕೂಡ ಕ್ಷಮೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಯಾಕಂದರೆ ನಮ್ಮ ಮಳೆ ಬರ್ತೈತಿಲ್ಲ ಅಂತ ತಿಳ್ಕೊಂಡಿದ್ವಿ, ಕಲ್ಯಾಣ ಮಂಟಪ ಮಾಡ್ಕೊಂಡು ಮಾಡಿದ್ವಿ. ಆದರೆ ನಮ್ಗೆ ಅದು ಕಲ್ಯಾಣ ಮಂಟಪ ಸಾಲುವುದಿಲ್ಲ ಅಂತೇಳಿ ನಾವು ಹೊರಗಡೆ ಮಾಡಿದ್ವಿ. ಹೊರಗಡೆ ನಾವು ವಾಟರ್ ಪ್ರೂಫ್ ಮಾಡಬೇಕಂತ ವಿಚಾರ ಇತ್ತು, ಆದ್ರೆ ಮಳೆ ಇದ್ದಿದ್ದಿಲ್ಲ. 3-4 ದಿನ ಮಳೆ ಇಲ್ಲ. ಇದನ್ನ ಯಾಕೆ ನಾವು ಸಂಸ್ಥೆ ರೊಕ್ಕ ಖರ್ಚು ಮಾಡೋದು ಅಂತೇಳಿ ಸದಾ ತಂಡಲಾಗ್ತಿದ್ವಿ. ಆದರೂ ಕೂಡ ಆ ಪೂಜ್ಯರ ಮಾತುಗಳನ್ನು ಇವತ್ತು ಮಳೆಯಲ್ಲಿ ಕೂಡ ತಾವು ಆಲಿಸಿದ್ರಿ. ನಮ್ಮ ಸಂಸ್ಥೆಯ ಪೂರ್ತಿ ಒಂದು ವಾರ್ಷಿಕ ಮಾಸ ವರದಿಯನ್ನು ಕೂಡ ಆಲಿಸಿದ್ರಿ. ನಿಮಗೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಪರವಾಗಿ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆಯನ್ನು 2009 ಮತ್ತು 10ನೇ ಸಾಲಿನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಕೇವಲ ಅಮರಗುಳ ಮತ್ತು ನವನಾರಕ್ಕೆ ನಾವು ಸೀಮಿತವಾಗಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಆರ್ಥಿಕವಾಗಿ ಅಭಿವೃದ್ಧಿಪರವಾಗಿ ಪ್ರತಿ ವರ್ಷ ಲಾಭದಲ್ಲಿ ಬರುವಂಥ ಸಂಸ್ಥೆಯನ್ನು ಬರೀ ನಾವು ಒಂದು ಗ್ರಾಮಕ್ಕೆ 2 ಗ್ರಾಮಕ್ಕೆ ಸೀಮಿತಗೊಳಿಸಬಾರದು, ಇದನ್ನು ಧಾರವಾಡ ಜಿಲ್ಲಾದ್ಯಂತ ವಿಸ್ತರಣೆ ಮಾಡೋಣ ಅಂತೇಳಿ ನಾವು 2015ರಿಂದ ಈ ಕಾರ್ಯಕ್ಷೇತ್ರವನ್ನು ಧಾರವಾಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೂಡ ನಾವು ಒಯ್ದು ಸುಮಾರು ಇವತ್ತು ಎಲ್ಲ ಗ್ರಾಮಗಳನ್ನು, ಧಾರವಾಡ ಜಿಲ್ಲೆ ಎಲ್ಲ ಗ್ರಾಮಗಳಲ್ಲಿ ಕೂಡ ನಮ್ಮ ವ್ಯವಹಾರವನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಪ್ರಸಕ್ತ ವರ್ಷ ಹಾವೇರಿ ಮತ್ತು ಗದಗ ಜಿಲ್ಲೆಯನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೂಡ ಬ್ರಾಂಚ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಕೇವಲ 2 ಬ್ರಾಂಚ್ಗಳ ಕೆಲಸ ನಿರ್ವಹಿಸ್ತಿದ್ದಾವೆ, ಅಮರಗುಳ ಮತ್ತು ಅಮೀನ್ಬಾವಿಯಲ್ಲಿ. ನಾಳೆ 28ನೇ ತಾರೀಕಿಗೆ ಗೋಕುಲದ ಶಾಖೆ ಕೂಡ ಪ್ರಾರಂಭ ಆಗ್ತಾ ಇದೆ. ಪೂಜರಿಗೆ ಈಗ ನಾನು ವಿನಯ ಕೂಡ ಮಾಡ್ಕೊಂಡಿದ್ದೇನೆ. ಇದು ಪೂಜರು ಆ ಗೋಕುಲ ಶಾಖೆಯನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರ ಕಡೆ ವಿನಂತಿ ಮಾಡ್ಕೊತಾ ಇದ್ದೇನೆ. ಬರುವ ಶನಿವಾರ ದಿನ 28ನೇ ತಾರೀಕಿಗೆ ಆ ಗೋಕುಲ ಶಾಖೆ ಪ್ರಾರಂಭ ಆಗ್ತಾ ಇದೆ. ಅದರ ಜೊತೆಗೆ ಈ ಸಂಸ್ಥೆ ಕೇವಲ
ಧಾರವಾಡ ಜಿಲ್ಲೆಯಾದ್ಯಂತ ಸುಮಾರು 28 ಕೋಟಿವರೆಗೆ ಠೇವಣಿ ಸಂಗ್ರಹಣೆಯ ಗುರಿಯನ್ನು ಹಮ್ಮಿಕೊಂಡು ಇವತ್ತು ಸಾಧನೆಯನ್ನು ಕೂಡ 100ಕ್ಕೆ 100ರಷ್ಟು ಸಾಧನೆಯನ್ನು ಕೂಡ ನಾವು ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 25 ಕೋಟಿ ಹಣವನ್ನು ಸಾಲವನ್ನು ನಾವು ಕೊಟ್ಟಿದ್ದೀವಿ. ಆ ಸಾಲದಲ್ಲಿ 100ಕ್ಕೆ 100% ಸಾಲ ವಸೂಲಾತಿಯಾಗಿ ಇವತ್ತು ಆರ್ಥಿಕವಾಗಿ ಜನರ ಸ್ಪಂದನೆಯನ್ನು ಮಾಡಿ ತಾವೆಲ್ಲರಿಗೂ ಕೂಡ ನಮ್ಮ ಸಹಕಾರವನ್ನು ನೀಡಿದಿರಿ. ನಿಮ್ಮೆಲ್ಲರ ಸಹಕಾರ ನೀಡಿದ್ದಕ್ಕೆ ಆ ಸಂಸ್ಥೆ ಇವತ್ತು ಲಾಭದಾಯಕವಾಗಿ ಬರ್ತಾ ಇದೆ. ಪ್ರಸ್ತುತ ವರ್ಷ ಸುಮಾರು ನಾವು 26 ಲಕ್ಷ ರೂಪಾಯಿ ಹಣವನ್ನು ಲಾಭ ಮಾಡಿ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತದೆ. ಆ ದೃಷ್ಟಿಯಿಂದ ಏನು 26 ಲಕ್ಷ ಲಾಭ ಮಾಡಲಿಕ್ಕೆ ಸರ್ಕಾರ ನೀಡಿದಂಥ ಎಲ್ಲ ಸದಸ್ಯರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ವರ್ಷ ನಮ್ಮ ಸಂಸ್ಥೆಯ ಒಂದು ಲಾಭವನ್ನು ಕೂಡ ನಾವು 50 ಲಕ್ಷವರೆಗೆ ಲಾಭವನ್ನು ಮಾಡಬೇಕು. ಸುಮಾರು 60 ಕೋಟಿ ಠೇವಣಿ ಹಣವನ್ನು ಸಂಗ್ರಹಿಸಬೇಕು, 50 ಕೋಟಿ ಸಾಲವನ್ನು ಕೊಡಬೇಕಂತ ಯೋಜನೆಯನ್ನು ಕೂಡ ನಾವು ಹಾಕೊಂಡಿದ್ದೇವೆ. ಮತ್ತು ಸದಸ್ಯರ ಭದ್ರತೆಗಳು ಬಹಳ ಅವಶ್ಯಕತೆ ಇದೆ. ಇವತ್ತು ನೀವೇನೋ ನಮ್ಮ ಬ್ಯಾಂಕಿಗೆ ಹಣವನ್ನು ಇಟ್ಟಿರ್ತೀರಿ, ನಮ್ಮ ಸಂಸ್ಥೆಯನ್ನು ದುಡಿದಿರ್ತೀರಿ, ಆ ಹಣಕ್ಕೆ ಸಂಪೂರ್ಣವಾದಂಥ ಇನ್ಶೂರೆನ್ಸ್ ಅನ್ನು ಕೂಡ ನಾವು ಇಳಿಸಿದ್ದೇವೆ. ಎಷ್ಟು ಸದಸ್ಯರಿದ್ದಾರೆ ಆ ಸದಸ್ಯರು ಎಲ್ಲರ ಹೆಸರಿನ ಮೇಲೆ ನಾವು ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಇಳಿಸಿರ್ತೀವಿ. ಅದ್ರ ಜೊತೆಗೆ ಸಾಲಗಾರರಿಗೆ ಕೂಡ ಆ ಹಣಕ್ಕೆ ಭದ್ರತೆಯಾಗಿ ಸಹ ಇನ್ಶೂರೆನ್ಸ್ ಇಳಿಸಿರ್ತೀವಿ. ಯಾರು ನಮ್ಮಲ್ಲಿ ಠೇವಣಿ ಇಡ್ತೀರಿ ಆ ಠೇವಣಿಗೆ ಕೂಡ ಇನ್ಶೂರೆನ್ಸ್ ಇಳಿಸುವಂಥದ್ದನ್ನ, ಮತ್ತು ನಮ್ಮ ಸಿಬ್ಬಂದಿಗೆ ಎಲ್ಲಾರು ಹೋದಾಗ ಏನಾದರೂ ತೊಂದರೆಗಳಾಗಿದ್ದರೆ ಹಣಕಾಸಿನ ವ್ಯವಹಾರ ಮಾಡುವಂಥ ಸಿಬ್ಬಂದಿಗೆ ಕೂಡ ನಮ್ಮ ಸಂಸ್ಥೆಯ ಮುಖಾಂತರ ಇನ್ಶೂರೆನ್ಸ್ ಇಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಒಟ್ಟಾರೆ ಭದ್ರತೆ ಇರುವಂಥ ಈ ಸಂಸ್ಥೆ ಆಗಿದೆ. ಅದರ ಜೊತೆಗೆ ಪ್ರಸ್ತುತ ವರ್ಷ ಈ ಸಂಸ್ಥೆ ಏನು 26 ಲಕ್ಷ ಲಾಭ ಮಾಡಿದೆ, ಅದರಲ್ಲಿ 21 ಲಕ್ಷ ಹಣವನ್ನು ಸುಮಾರು ಎಲ್ಲ ಸದಸ್ಯರಿಗೆ 8% ಡಿವಿಡೆಂಡ್ ಅನ್ನು ನಾವು ಘೋಷಣೆ ಮಾಡ್ತಾ ಇದ್ದೇವೆ. 8% ಡಿವಿಡೆಂಡ್ ಅನ್ನ ಈ ವರ್ಷ ನಾವು ಘೋಷಣೆ ಮಾಡಿದ್ದೀವಿ. ಹಾದ ವರ್ಷ ಕೂಡ ನಾವು 8% ಡಿವಿಡೆಂಡ್ ಕೊಟ್ಟಿದ್ವಿ. ಈ ವರ್ಷ ಕೂಡ ಡಿವಿಡೆಂಡ್ ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಮುಂದಿನ ವರ್ಷ ಕೂಡ ಈ 8% ಡಿವಿಡೆಂಡ್ ಹಣವನ್ನ 2 ಪಟ್ಟು ಅಂದ್ರೆ 16% ಡಿವಿಡೆಂಡ್ ಕೊಡಿಸುವಂತದನ್ನ, ಅಷ್ಟು ಲಾಭವನ್ನ ಮಾಡುವಂತ ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು. ಮೊದಲ ನಮ್ಮ ಸಂಸ್ಥೆಯಲ್ಲಿ ಕೇವಲ 2 ಸಿಬ್ಬಂದಿ ಇದ್ರು. ಇವತ್ತು 24 ಸಿಬ್ಬಂದಿ ಈ ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸುವಂತದ್ದು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಆ ಎಲ್ಲ ಸಿಬ್ಬಂದಿಗಳು ಭರವಸೆ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಈ ಏನು ವ್ಯವಹಾರ ಆಗಿದ್ದಾವೆ ಈ ಎಲ್ಲ ವ್ಯವಹಾರವನ್ನ ದ್ವಿಗುಣ ಮಾಡಿ ಸದಸ್ಯರಿಗೆ 16% ಡಿವಿಡೆಂಡ್ ಅನ್ನು ಘೋಷಣೆ ಮಾಡುವಂತ ಗುರಿಯನ್ನು ನಾವು ಕೊಟ್ಟಿದ್ದೇವೆ. ಆ ಗುರಿಯನ್ನು ಅವರು ಸಾಧನೆ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಆ ಭರವಸೆ ಕೊಡ್ತಾ ಇದ್ದೇನೆ. ಈ ಸಂಸ್ಥೆ ಇನ್ನೂ ಅಭಿವೃದ್ಧಿ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಇವತ್ತು ನಾವು ಗೋಕುಲ ಶಾಖೆಯನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ನವೆಂಬರ್ ತಿಂಗಳಲ್ಲಿ ನರೇಂದ್ರದ ಶಾಖೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದ್ರೆ ಪ್ರತಿ 2 ತಿಂಗಳಿಗೊಮ್ಮೆ ಒಂದು ಶಾಖೆಯನ್ನು ಪ್ರಾರಂಭ ಮಾಡುವಂತ ಗುರಿಯನ್ನು ನಾವು ಹಮ್ಮಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನೊಂದು 4 ಅಥವಾ 5-6 ತಿಂಗಳಲ್ಲಿ ಕುಂದಗೋಳ ಪಟ್ಟಣದಲ್ಲಿ ಕೂಡ ನಮ್ಮ ಸಂಸ್ಥೆಯ 5ನೇ ಬ್ರಾಂಚ್ ಪ್ರಾರಂಭ ಆಗುವಂತದ್ದಿದೆ. ನವಲಗುಂದದಲ್ಲಿ ಕೂಡ ನಾವು ಶಾಖೆಯನ್ನು ಪ್ರಾರಂಭ ಮಾಡಲಿದ್ದೇವೆ. ಈ ಎಲ್ಲ ಯೋಜನೆಗಳನ್ನು ಹಮ್ಮಿಕೊಂಡು ಈ ಸಂಸ್ಥೆಯನ್ನ ಯಶಸ್ವಿ ದಟ್ಟಿನ ಒಯ್ಯಲಿಕ್ಕೆ ನನ್ನ ಆಡಳಿತ ಮಂಡಳಿ ಸದಸ್ಯರು ಮತ್ತು ನೀವೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೋರಿ ಇನ್ನೂ ಕೂಡ ನಿಮ್ಮೆಲ್ಲರಿಗೂ ನಾವು ಭರವಸೆ ಕೊಡ್ತಾ ಇದ್ದೇವೆ. ಈ ಸಂಸ್ಥೆ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರ ಸಂಸ್ಥೆ ಏನಿದೆ, ಇದೊಂದು ಅಚ್ಚುಕಟ್ಟಾದಂಥ ಪ್ರಾಮಾಣಿಕವಾದಂಥ ಭದ್ರತೆ ಇರುವಂಥ ಸಂಸ್ಥೆ. ಇಲ್ಲಿರುವಂಥ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇರ್ಬೋದು, ಸಿಬ್ಬಂದಿ ಇರ್ಬೋದು, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಸಿದ್ದೇಶ್ವರ ಎಲ್ಲ ಶ್ರೀಗಳು ಆಶೀರ್ವಾದ ಇರಲಿ. ನಿಮ್ಮೆಲ್ಲರಿಗೂ ಕೂಡ ಇನ್ನೂ ಹೆಚ್ಚೆಚ್ಚಿನ ವ್ಯವಹಾರವನ್ನು ನಾವು ಸ್ವಚ್ಛತೆಗೆ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕಗಳಿಗೆ ನಾವು ಕಾಯಂ ಮಾಡ್ಕೊಂಡಿದ್ದೇವೆ. ಅವರಿಗೆ ಮೌಖಿಕವಾದಂಥ ಪರೀಕ್ಷೆ ಮತ್ತು ಒಂದು ಎಕ್ಸಾಮ್ ನಾವು ಇಟ್ಟಾಗ ಮತ್ತು ಎಲ್ಲದರಲ್ಲಿ ಕೂಡ ಪ್ರಥಮವಾಗಿ ಆಯ್ಕೆಯಾಗಿ ನಾವು ಸಿಬ್ಬಂದಿ ಕೂಡ ಮಾಡಿಕೊಂಡಿದ್ದೇವೆ. ಅವರನ್ನ ಸದಸ್ಯರಿಗೆ ನಾವು ಪರಿಚಯ ಮಾಡ್ಕೊತಾ ಇದ್ದೇನೆ. ಆ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಹೂವನ್ನು ಕೊಡುವ ಮುಖಾಂತರ ಪೂಜರು ಅವರಿಗೆ ಆಶೀರ್ವಾದ ಮಾಡ್ಕೊಂತ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ. ಗೊತ್ತಾಗಲಿಲ್ಲ, ಯಾಕಂದ್ರೆ ಸಂಸ್ಥೆ ಸಿಬ್ಬಂದಿ ಓದ್ತಾ ಇದ್ರು, ಮಳೆ ಬರ್ತಾ ಇತ್ತು, ಅಲ್ಲಿ ಆಗಿಲ್ಲ. ಆದ್ರೆ ನಾನು ಹೇಳ್ತಾ ಇದ್ದೇನೆ, ಸಂತೋಷದಿಂದ ಹೇಳ್ತಾ ಇದ್ದೇನೆ, ಈ ಸಂಸ್ಥೆ 26 ಲಕ್ಷ ರೂಪಾಯಿ ಲಾಭವನ್ನು ಮಾಡಿದೆ. ಅದರ ಜೊತೆಗೆ 8% ಡಿವಿಡೆಂಡ್ ಅನ್ನು ನಾವು ಘೋಷಣೆ ಮಾಡಿವೆ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ. ಈ ಒಂದು ಸಂಸ್ಥೆ ಸಹಕಾರ ಸಂಘ. ಸಹಕಾರ ಅಂದ್ರೆ ನಿಮ್ಮೆಲ್ಲರ ನಡುವೆ ಇರುವಂತ ಬಾಂಧವ್ಯವೇ ಸಹಕಾರ. ಈ ಒಂದು ಈಗಾಗಲೇ ಹೇಳಿದ್ರು, ಪರಮ ಪೂಜ್ಯರು ಹೇಳಿದ್ರು, ಆಮೇಲೆ ಅಪ್ಪಾರು ಹೇಳಿದ್ರು. ಈಗಾಗಲೇ ಈ 3 ಕೋಟಿ ಏನು ಸಂಸ್ಥೆಯಲ್ಲಿ ಇದನ್ನೇನು ಮಾಡ್ಕೊಂಡಿದಾರ, ಆವಾಗ ಮಾಡ್ಕೊಂಡಿದಾರ, ಆ ಒಂದು 3 ಕೋಟಿ ರೂಪಾಯಿ ಅದನ್ನ ನಿಮ್ಮೆಲ್ಲರ ಮುಖಾಂತರ ಒಂದು ದುಡಿಸುವುದ ಒಂದು
ಉದ್ದೇಶ. ಅದನ್ನ ನಾವು ಯಾವ ರೀತಿ ಅದನ್ನ ಬಳಕೆ ಮಾಡ್ಕೋತೀವಿ ಉದ್ಯೋಗ ರೀತಿಯಲ್ಲಿ. ಈ ಒಂದು ಸಂಸ್ಥೆ ಒಂದು 150 ಮಂದಿಯ ಒಂದು ಜೀವನವನ್ನು ರೂಪಿಸಿಲ್ಲ. ಇಲ್ಲಿ ಸಾಕಷ್ಟು ಸಹಕಾರಿ ಸಂಘ, ಮಹಿಳಾ ಸಂಘಗಳು ಅದಾವ, ವ್ಯಾಪಾರಸ್ಥರು ಅದಾರ, ಎಲ್ಲರದ್ದು ಒಂದು ಜೀವನವನ್ನ ಭವಿಷ್ಯವನ್ನ ರೂಪಿಸೈತಿ ಅಂತ ಈ ಒಂದು ಸಭೆಯಲ್ಲಿ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈ ಒಂದು ಸಹಕಾರ ಏನೈತಿಲ್ಲ, ನಾವು ಅವರಿಂದ ಏನು ದುಡ್ಡು ತಗೊಂಡಿರ್ತೀವಿ ಅದನ್ನ ನಿಷ್ಠೆಯಿಂದ ಅದನ್ನ ಯಾವ ರೀತಿ ಅವ್ರು ಹೆಂಗ್ ದುಡ್ಡನ್ನ ತಮ್ಮ ಠೇವಣಿಯನ್ನಾಗಿ ಇಟ್ಕೊಂಡು ಅದನ್ನ ಯಾವ ರೀತಿ ಸದುಪಯೋಗ ಮಂದಿಗೆ ಒಂದು ಕೊಟ್ಟು ಅದನ್ನ ದುಡಿಸಾಕ ಹೆಂಗ್ ಪ್ರಯತ್ನ ಮಾಡ್ತಾರ, ಅದೇ ರೀತಿ ನಾವು ಎಲ್ಲರೂ ಗ್ರಾಹಕರ ಆ ಒಂದು ಸಹಕಾರವನ್ನ ಅವರಿಂದ ತಗೊಂಡಂತ ಒಂದು ದುಡ್ಡನ್ನ ಏನೈತನ ಅದನ್ನ ಯಾವ ರೀತಿ ದುಡಿಸ್ಕೊಂಡು ಅವರಿಗೆ ನಾವು ವ್ಯವಹಾರಿಕವಾಗಿ ಅವರ ಒಂದು ನಿಮ್ಮೆಲ್ಲರ ಒಂದು ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಂಡು ಹೋಗ್ತೇವೆ. ಅದರ ಮೇಲೆ ಒಂದು ನಿಮ್ಮೆಲ್ಲರ ಒಂದು ಭವಿಷ್ಯ ಇರ್ತೈತಿ ಅಂತ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಭವಿಷ್ಯಕ್ಕೆ ಇನ್ನೂ ಹೆಚ್ಚಿನ ಒಂದು ಮುನ್ನಡೆಯಾಗಿ ಈ ಒಂದು ಸಂಸ್ಥೆ ಬೆಳೀಲಿ.